ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಜನಾಕ್ರೋಶ ಯಾತ್ರೆ ಅಂತ ಹೇಳಿ. ಅಂದರೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಜನಗಳ ಆಕ್ರೋಶದ ಯಾತ್ರೆ ಇದು ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ಆದರೆ ಇದೇ ಒಂದು ವೇದಿಕೆ ಬಿಜೆಪಿಯ ಗುಂಪು ರಾಜಕಾರಣಕ್ಕೆ, ಬಣ ರಾಜಕಾರಣಕ್ಕೆ ವೇದಿಕೆ ಆಗ್ತಾ ಇದೆಯಾ ಅಂತ ಪ್ರಶ್ನೆ ಇದೆ. ಇಲ್ಲಿ ವಿಜೇಂದ್ರ ವಿರುದ್ಧವಾಗಿ ಮತ್ತೆ ಅಸಮಾಧಾನದ ಕಿಡಿ ಹೊತ್ತುಕೊಂಡಿದೆಯಾ? ಇಲ್ಲಿ ಜನಾಕ್ರೋಶ ಯಾತ್ರೆ ಬಗ್ಗೆ ಬಿಜೆಪಿಯ ಬಹುತೇಕರಲ್ಲಿ ಬೇಸರ ಮೂಡ್ತಾ ಅಂತ ಪ್ರಶ್ನೆ ಇದೆ. ಒಗ್ಗಟ್ಟಿಗೆ ವೇದಿಕೆ ಆಗಬೇಕಾಗಿತ್ತು. ಹೋರಾಟ ವ್ಯಕ್ತಿ ಪ್ರದರ್ಶನಕ್ಕೆ, ವ್ಯಕ್ತಿಯೊಬ್ಬನ ಶಕ್ತಿ ಪ್ರದರ್ಶನಕ್ಕೆ ಇದು ಸೀಮಿತವಾಗಿಬಿಟ್ಟಿದೆಯಾ? ಇರೋದೇ ವಿಚಾರ ಇರೋದೇ ಒಂದು ಪ್ರತಿಪಕ್ಷ ಫೈಟ್ ಮಾಡ್ತಾ ಇದೆ, ಪ್ರತಿಭಟನೆ ಮಾಡ್ತಾ ಇದೆ ಅಂತ ಬಂದಾಗ ಆಡಳಿತಾರೂಢ ಪಕ್ಷದ ವಿರುದ್ಧವಾಗಿನ ಹೋರಾಟ ಇರಬೇಕಾಗಿತ್ತು. ಆದರೆ ಇಲ್ಲಿ ಒಬ್ಬ ವ್ಯಕ್ತಿಯ ಜಪ, ಆ ವ್ಯಕ್ತಿಯ ಶಕ್ತಿ ಪ್ರದರ್ಶನ ಇದಕ್ಕೆ ಸೀಮಿತವಾಗಿದೆಯಾ ಅಂತ ಪ್ರಶ್ನೆ ರೈಸ್ ಆಗ್ತಾ ಇದೆ. ಇಲ್ಲಿ ಜನಾಕ್ರೋಶ ಯಾತ್ರೆಯಲ್ಲಿ ವ್ಯತಿರಿಕ್ತ ನಡೆಯನ್ನು BYV ಬೆಂಬಲಿಗರು ಪ್ರದರ್ಶಿಸ್ತಾ ಇದ್ದಾರೆ. ಹೋದ ಕಡೆ ಪಕ್ಷಕ್ಕಿಂತ ವಿಜೇಂದ್ರ ಅವರಿಗೆ, BJP ಪಕ್ಷ ಓಕೆ, ವಿಜೇಂದ್ರ ಅವರ ಪರವಾಗಿ ಗುಣಗಾನ ಜೈಕಾರ ಜಾಸ್ತಿ ಆಗಿದೆ ಅಂಥೇಳಿ ಅನೇಕರಿಗೆ ಅಸಮಾಧಾನ ಇದೆ. ಇದನ್ನೇ ಒಂದು ಕಡೆ ಯತ್ನಾಳರು ಕೂಡ ಹೇಳ್ತಾ ಇದ್ರು. ಯತ್ನಾಳರಿಗೆ ಪಾರ್ಟಿನಲ್ಲ ಇಲ್ಲ. ಅದರ ಮುಂದುವರೆದ ಭಾಗವಾಗಿದೆ. ಈಗ ಒಬ್ಬ ವ್ಯಕ್ತಿಯ ಜಪಕ್ಕೆ ಇದು ಸೀಮಿತವಾಗ್ತಾ ಇದೆ. ಮುಂದಿನ CM ವಿಜೇಂದ್ರ ಎನ್ನುವ ಘೋಷಣೆ ಜೊತೆಗೆ ಜೈಕಾರವನ್ನು ಕೂಗಲಾಗ್ತಾ ಇದೆ. ವಿಜೇಂದ್ರ ಬೆಂಬಲಿಗರ ನಡೆಯಿಂದ BJP ಹಲವು ನಾಯಕರಿಗೆ ಇರುಸು ಮುರುಸು ಉಂಟಾಗ್ತಾ ಇದೆ, ಮುನಿಸು ಉಂಟಾಗ್ತಾ ಇದೆ. ಇಲ್ಲಿ ನೆಪ ಮಾತ್ರಕ್ಕೆ ಜನಾಕ್ರೋಶ ಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಿದ್ದಾರೆ ಕಮಲದ ಧುರೀಣರು. ಮಡಿಕೇರಿ, ಚಿಕ್ಕಮಗಳೂರು ಬಳಿಕ ಉತ್ತರ ಕರ್ನಾಟಕದ ಯಾತ್ರೆಯಲ್ಲಿಯೂ ಕೂಡ ಮುನಿಸು ಮುಂದುವರೆದಿದೆ. ತಿಳಿಸ್ಕೊಳಕ್ಕಿದೀಗ ರಾಕೇಶ್, ಅದು ಹಿಂದೆ ಕೂಡ ಈ ಥರ ಜನಾಕ್ರೋಶ ಯಾತ್ರೆ ಮಾಡಲಿ ಅದಕ್ಕಿಂತ ಮುಂಚಿತವಾಗಿಯೇ ವಿಜೇಂದ್ರ ವಿರುದ್ಧವಾಗಿ ಯತ್ನಾಳರ ಬಣ ಜೋರಾಗಿ ಮಾತಾಡ್ತಾ ಇದ್ರು. ಹೋದ ಕಡೆ ಬಂದ ಕಡೆ ಮಾತಾಡ್ತಾ ಇದ್ರು. ಈಗ ವಿಜೇಂದ್ರ ಅಲ್ಲಿ ವಿರುದ್ಧವಾಗಿ ಮಾತಾಡಿದಾಗಲೂ ಸಮಸ್ಯೆ ಇತ್ತು BJPಲಿ. ಈಗ ವಿಜೇಂದ್ರನೇ ಮುಂದಿನ CM, ವಿಜೇಂದ್ರಗೆ ಜೈ ಅಂತ ಜೈಕಾರ ಹಾಕ್ತಾ ಇದ್ದಾಗ ಆಗಲೂ ಕೂಡ ಪಾರ್ಟಿನಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆಯಾ ಅಂತ? ಹೌದು ರಮಕಾಂತ್, ಪಕ್ಷದ ಮೂಲಗಳು ಹಾಗೆ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಿದಂತ ಕೆಲವರು ನಾಯಕರ ಆಪ್ತರು ಹೇಳಿರುವ ಪ್ರಕಾರ ಪಕ್ಷವನ್ನ ಒಗ್ಗಟ್ಟಲ್ಲಿ ತೆಗೆದುಕೊಂಡು ಹೋಗಬೇಕಾದಂತ ಈ ಸಂದರ್ಭದಲ್ಲೂ ಕೂಡ ವ್ಯಕ್ತಿ ಪೂಜೆ ನಡೆಸ್ತಿರೋದು ಸರಿಯಲ್ಲ ಅನ್ನುವಂತ ಅಭಿಪ್ರಾಯವನ್ನ ಅವರು ಹೊರಹಾಕಿದ್ದಾರಂತೆ. ಬಹುತೇಕ ನಾಯಕರುಗಳೆಲ್ಲರೂ ಕೂಡ ಪಕ್ಷವನ್ನ ಸಂಘಟನೆ ಮಾಡೋದಕ್ಕೋಸ್ಕರ ಮಾಡ್ತಿರುವ ಈ ಯಾತ್ರೆಯಲ್ಲಿ ಕೇವಲ ವ್ಯಕ್ತಿ ಪೂಜೆ ಆಗುವುದು ಎಷ್ಟರ ಮಟ್ಟಿಗೆ ಸರಿ? ವಿಜೇಂದ್ರ ಅವರೇ ನಾಯಕರಾಗ್ಲಿ ಅನ್ನೋದನ್ನ ಪಕ್ಷದ ನಾಯಕರು ಡಿಸೈಡ್ ಮಾಡಿ ಹೇಳಬೇಕು. ಅವರ ಜವಾಬ್ದಾರಿ ಬಂದಾಗ ಅವರು ಅದನ್ನ ಮಾಡ್ತಾರೆ, ಅಥವಾ CM ಆಗುವುದಾದ್ರೆ ಅದನ್ನ ಎಲ್ಲರೂ ಫೈನಲ್ ಮಾಡಿ ಹೇಳ್ತಾರೆ. ಆದ್ರೆ ಅವರವರ ಕ್ಷೇತ್ರಗಳಿಗೆ ತೆರದಂತ ಸಂದರ್ಭದಲ್ಲೂ ಕೂಡ ಪಕ್ಷಕ್ಕೆ ಜಯಕಾರ ಹಾಕುವುದನ್ನ ಬಿಟ್ಟು ವ್ಯಕ್ತಿ ಪೂಜೆಯನ್ನ ಮಾಡುವ ರೀತಿಯಲ್ಲಿ ಅವರ ಗುಣಗಾನ ಮಾಡ್ತಿರೋದು ಸರಿ ಕಾಣ್ತಾ ಇಲ್ಲ ಅನ್ನುವಂತ ಆಕ್ಷೇಪವನ್ನ ಕೆಲವು ನಾಯಕರುಗಳು ಹಾಕೊಂಡಿದ್ದಾರಂತೆ. ಹಾಗೆ ಕ್ಷೇತ್ರವಾರ ಪ್ರವಾಸದಲ್ಲೂ ಕೂಡ ಕೆಲವೊಂದಷ್ಟು ನಾಯಕರುಗಳನ್ನ ವಿಜೇಂದ್ರ ಮತ್ತೆ ಪರಿಗಣನೆ ಮಾಡ್ತಿಲ್ಲ ಅನ್ನುವಂತಹ ಗಂಭೀರ ಆರೋಪವನ್ನ ಕೂಡ ಅವರು ಮಾಡ್ಕೊಂಡಿದ್ದಾರೆ. ಮಡಿಕೇರಿ, ಚಿಕ್ಕಮಗಳೂರು ಯಾತ್ರೆಗಳಲ್ಲಿ ಈ ರೀತಿ ಘೋಷಣೆಗಳು ಕೇಳಿ ಬಂದ ಬಳಿಕ ಕೆಲವೊಂದಷ್ಟು ನಾಯಕರು ತಮ್ಮ ಹೆಸರು ಹೇಳಲು ಇಚ್ಛಿಸದಿದ್ರು ಕೂಡ ಈ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದನ್ನ ಗಮನಕ್ಕೆ ತರುವಂತ ಪ್ರಕ್ರಿಯೆಯನ್ನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪಕ್ಷದೊಳಗಡೆ ಮತ್ತೊಂದು ಸುತ್ತಿನಲ್ಲಿ ಅಸಮಾಧಾನ ಹುಟ್ಟಬಹುದು ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ರಮಕಾಂತ್. ಥ್ಯಾಂಕ್ ಯು ರಾಕೇಶ್.